ಆ ಕೆಲಸ ಏನಿದ್ರು ನೀವು ಮಾಡ್ತೀರಿ. ಒಡೆದ ಆಳುವ ನೀತಿಯನ್ನು ಅನುಸರಿಸುವಂಥದ್ದು ನೀವು, ನಾವಲ್ಲ. ಅದು BJPಯವರು ಮತ್ತು JDSನವರು. ಸೊ BJP JDS ಕಾಂಬಿನೇಷನ್ನು ಕೆಲವು ಕಡೆ ವರ್ಕ್ ಆಗಿದೆ. ಬಟ್ ದುರಂತ ಏನು ಅಂತಂದ್ರೆ, ನಮಗೆ ಭಾಳ ನೋವು ತರುವಂಥ ಸಂಗತಿ ಏನು ಅಂದರೆ, ಈ ಬಾರಿ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ, DK ಶಿವಕುಮಾರ್ ಅವರು ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಈ ಬಾರಿ 28 ಕ್ಷೇತ್ರಗಳ ಪೈಕಿ ಹಳೆ ಮೈಸೂರು ಭಾಗಕ್ಕೆ 8 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿದ್ರು. ಒಬ್ಬರನ್ನೂ ಗೆಲ್ಲಿಸ್ಲಿಲ್ವಲ್ಲ ಸ್ವಾಮಿ, ಒಬ್ಬರನ್ನೂ ಗೆಲ್ಲಿಸ್ಲಿಲ್ವಲ್ಲ. ಶ್ರೇಯಸ್ ಪಟೇಲ್ ಬಿಟ್ಟರೆ ಬೇರೆ ಯಾರನ್ನೂ ನೀವು ಗೆಲ್ಲಿಸ್ಲಿಲ್ವಲ್ಲ. ಮತ್ತು ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಒಕ್ಕಲಿಗರ ಅನ್ಯಾಯ ಎಲ್ಲಿ ಅನ್ಯಾಯ ಆಗಿದೆ? 7 ಮಂತ್ರಿಗಳನ್ನು ಕೊಟ್ಟಿಲ್ವ ಕಾಂಗ್ರೆಸ್ ಪಕ್ಷದಿಂದ? 14 ಜನ ಚೇರ್ಮನ್ಗಳು ಮಾಡಿದ್ದಾರೆ. ಎಲ್ಲ ಆಫೀಸರ್ಸ್ಗಳ ಎಲ್ಲ ಕಡೆನೂ ಹುದ್ದೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. 28 ಜಿಲ್ಲೆಗಳ ಪೈಕಿ 9 ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯದವರು ಡೆಪ್ಟಿ ಕಮಿಷನರ್ಸ್ಗಳಿದ್ದಾರೆ. ಆದ್ರೂ ಇದು ಅರ್ಥ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಏನಕ್ಕೆ ಈ ಥರ ಮಾಡಿದ್ರು ಅನ್ನುವಂಥದ್ದು ನಾವು ದೂಷಣೆ ಮಾಡುವಂಥದ್ದಲ್ಲ, ದೂಷಣೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಹೃದಯವನ್ನು ಗೆಲ್ಲುವಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ದಯಮಾಡಿ ನೀವು ಸಮುದಾಯದ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಮುದಾಯದ ಬಗ್ಗೆ ಮಾತಾಡುವಂಥ ಕೆಲಸವನ್ನು JDSನವರು BJPಯವರು ಮಾಡ್ತಾವ್ರೆ. ಸೊ ಒಕ್ಕಲಿಗರ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟೆಲ್ಲ ಆ ಕಡೆ ಅಪಪ್ರಚಾರ ಮಾಡುವಂಥದ್ದು. ಎಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ? ಹೈಯೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ಸ್ ಪೋರ್ಟ್ಫೋಲಿಯೋ ಕೊಟ್ಟಿರುವಂಥದ್ದು ಲಿಂಗಾಯತ ಕಮ್ಯುನಿಟಿಗೆ, ಅದು ಬಿಟ್ಟರೆ ಒಕ್ಕಲಿಗ ಕಮ್ಯುನಿಟಿಗೆ. ಸೊ ಎಲ್ಲೂ ನಾವು ನೆಗ್ಲೆಕ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡ್ತೀವಿ, ಮುಂದಿನ ದಿನಗಳಲ್ಲೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.